ಒಂದು ಕಾಲದಲ್ಲಿ ಅಗ್ರರಾಜ್ಯ ಅಂತ ಮೆರಿತಾ ಇದ್ದ ಅಮೆರಿಕದ ಗರ್ವ ಈಗ ನಿಧಾನಕ್ಕೆ ಕರಗಿ ಹೋಗ್ತಾ ಇದೆ. ಒಂದು ಕಡೆ ಚೀನಾ ಮೂಲೆಯಲ್ಲಿ ಕೂತು ಎಲ್ಲವನ್ನ ಗಮನಿಸ್ತಾ ಇದ್ರೆ, ಮತ್ತೊಂದು ಕಡೆ ರಷ್ಯಾ ತನ್ನದೇ ಆದ ಪ್ಲಾನ್ ಗಳನ್ನ ಮಾಡಿಕೊಳ್ತಾ ಇದೆ. ಸರಿಯಾಗಿ ಇಂತಹ ಸಮಯದಲ್ಲೇ ಇರಾನ್ ಬಳಿ ಇರುವ ಹಾರ್ಮುಜ್ ಜಲಸಂಧಿಯಲ್ಲಿ ನಡೆದ ಒಂದು ಘಟನೆ ಇಡೀ ಪ್ರಪಂಚವನ್ನ ಆಘಾತಕ್ಕೆ ಒಳಪಡಿಸಿದೆ. ಇರಾನ್ ಮತ್ತು ಪಾಶ್ಚಾತ್ಯ ದೇಶಗಳ ನಡುವೆ ಆರಂಭವಾದ ಈ ಭಯಂಕರ ಯುದ್ಧದಿಂದಾಗಿ ಪ್ರಪಂಚದ ಸಪ್ಲೈ ಚೈನ್ ಅನ್ನೋದು ಸಂಪೂರ್ಣವಾಗಿ ಕುಸಿದು ಬೀಳುವ ಸ್ಥಿತಿ ಬಂದಿದೆ. ಈ ಟೆನ್ಷನ್ ವಾತಾವರಣದಲ್ಲಿ ಒಟ್ಟು 36 ಭಾರತೀಯ ವಾಣಿಜ್ಯ ನೌಕೆಗಳು ಪ್ರಾಣಾಪಾಯದ ಸ್ಥಿತಿಗೆ ಸಿಲುಕಿವೆ. ಇದು ಸಾಮಾನ್ಯ ಸಂಕಷ್ಟವಲ್ಲ. 2026ರಲ್ಲಿ ನಮಗೆ ಎದುರಾದ ಅತಿ ದೊಡ್ಡ ಪರೀಕ್ಷೆಯಾಗಿದೆ. ನಮ್ಮ ಜನರು ನಮ್ಮ ಧ್ವಜಕ್ಕಾಗಿ ಭಾರತ ಎಷ್ಟು ದೂರವಾದ್ರೂ ಹೋಗುತ್ತದೆ ಎಂದು ಪ್ರಪಂಚಕ್ಕೆ ಸಾಬೀತುಪಡಿಸಿದ ಕ್ಷಣ ಇದು. ಈ 36 ನೌಕೆಗಳನ್ನ ರಕ್ಷಿಸಲು ನಮ್ಮ ನೌಕಾಪಡೆ ಹಾಕಿದ ಮಾಸ್ಟರ್ ಪ್ಲಾನ್ ನೋಡಿ ಪೆಂಟಗಾನ್ ನಿಂದ ಬೀಜಿಂಗ್ ನವರೆಗೆ ಎಲ್ಲರ ಮೈಂಡ್ ಬ್ಲಾಕ್ ಆಗೋಗಿದೆ. ಯಾಕಂದ್ರೆ ಈಗ ಭಾರತ ಕೇವಲ ಸಹಾಯಕ ಕ್ರಮಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಸಮುದ್ರಗಳ ಮೇಲೆ ತನ್ನ ಶಕ್ತಿ ಏನು ಎಂದು ತೋರಿಸಲು ಸಿದ್ಧವಾಗಿದೆ. ಒಂದು ಚಿಕ್ಕ ಸಮುದ್ರ ಮಾರ್ಗವು ಪ್ರಪಂಚದ ಆರ್ಥಿಕತೆಯನ್ನ ಹೇಗೆ ಗಂಟಲು ಇಸುಕಿ ಕೊಲ್ಲಬಹುದು ಎಂದು ಈಗ ಇಡೀ ಪ್ರಪಂಚ ಕಣ್ಣಾರೆ ನೋಡ್ತಾ ಇದೆ. ಅನುಮತಿ ಇಲ್ಲದೆ ಅಲ್ಲಿ ಒಂದು ಹಕ್ಕಿ ಕೂಡ ಹಾರಲು ಸಾಧ್ಯವಿಲ್ಲದಷ್ಟು ಇರಾನ್ ಹಾರ್ಮುಜ್ ಜಲಸಂಧಿಯ ಮೇಲೆ ತನ್ನ ಹಿಡಿತವನ್ನ ಬಿಗಿ ಮಾಡಿದೆ. ಆದ್ರೆ ನಮ್ಮ ನೌಕೆಗಳನ್ನ ತಡೆಯುವುದು ಅಂದ್ರೆ ಪ್ರಾಣಗಳೊಂದಿಗೆ ಆಟವಾಡುವುದು ಎಂದು ಭಾರತ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದೆ. 2026ರಲ್ಲಿ ಪ್ರತಿ ದೇಶವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ನೋಡ್ತಾ ಇರುವ ಸಮಯದಲ್ಲಿ ಭಾರತ ತನ್ನ ಬಳಿ ಇರುವ ಅತ್ಯಂತ ಪ್ರಮಾದಕರ ಯುದ್ಧ ನೌಕೆಗಳನ್ನ ಹಾರ್ಮುಜ್ ಜಲಸಂಧಿಗೆ ಕಳಿಸಿದೆ. ಯಾಕಂದ್ರೆ ಈ 36 ನೌಕೆಗಳು ನಮ್ಮ ಇಂಧನ ಸುರಕ್ಷತೆಗೆ ಮತ್ತು ವಾಣಿಜ್ಯಕ್ಕೆ ಪ್ರಾಣಾಧಾರದಂತಿವೆ. ಅವುಗಳಿಗೆ ಸ್ವಲ್ಪ ಹಾನಿಯಾದ್ರೂ ಆ ಪರಿಣಾಮ ಭಾರತದ ಪ್ರತಿ ಮನೆಯ ಅಡುಗೆ ಮನೆಯ ಮೇಲೆ ಬೀಳುತ್ತೆ. ಅಷ್ಟಕ್ಕೂ ಹಾರ್ಮುಜ್ ಜಲಸಂಧಿಯನ್ನ ಪ್ರಪಂಚದ ಅತ್ಯಂತ ಅಪಾಯಕಾರಿ ಚೋಕ್ ಪಾಯಿಂಟ್ ಎಂದು ಯಾಕೆ ಕರೀತಾರೆ ಎಂದು 2026ರಲ್ಲಿ ಎಲ್ಲರಿಗೂ ಪ್ರಾಯೋಗಿಕವಾಗಿ ಅರ್ಥವಾಯಿತು. ಪ್ರಪಂಚದ ತೈಲ ಮತ್ತು ಅನಿಲ ಸರಬರಾಜಿನಲ್ಲಿ ಹೆಚ್ಚು ಕಡಿಮೆ 3 ಭಾಗ ಈ ಸಂಕುಚಿತ ಮಾರ್ಗದ ಮೂಲಕವೇ ಹೋಗುತ್ತೆ. ಈ ಮಾರ್ಗದಲ್ಲಿ ಇರಾನ್ ತನ್ನ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ನಿಯೋಜಿಸಿದೆ. ಇದರ ದಾಳಿಯಿಂದ ಅಮೆರಿಕದಂತಹ ದೊಡ್ಡ ದೇಶವು ನೇರವಾಗಿ ದಾಳಿ ಮಾಡಲು ಹೆದರ್ತಾ ಇದೆ. ಆದ್ರೆ ಭಾರತಕ್ಕೆ ಇದು ಕೇವಲ ಬಿಸ್ನೆಸ್ ವಿಷಯವಲ್ಲ, ನಮ್ಮ ಆತ್ಮ ಗೌರವಕ್ಕೆ ಸಂಬಂಧಿಸಿದ್ದು. ಈ 36 ನೌಕೆಗಳಲ್ಲಿ ಸಾವಿರಾರು ಜನ ನಮ್ಮ ನಾವಿಕರು ಇದ್ದಾರೆ. ಅವರ ಪ್ರಾಣಗಳು ಈಗ ಗಾಳಿಯಲ್ಲಿ ದೀಪದಂತಾಗಿದೆ. ಇಂತಹ ಸಮಯದಲ್ಲಿ ಈ ನೌಕೆಗಳನ್ನ ಸುರಕ್ಷಿತವಾಗಿ ಹೊರಗೆ ತೆಗೆಯುವುದು ಅಂದ್ರೆ ಬಾಂಬುಗಳ ಮಧ್ಯೆ ಕೂತು ತಪ್ಪಿಸಿಕೊಳ್ಳುವುದೇ. ಆದರೂ ಸರಿ, ನಾವು ಇನ್ಮುಂದೆ ನೋಡಿ ಸುಮ್ಮನಿರುವ ರೀತಿಯಲ್ಲ ಅಂತ ಹೇಳಲು ಭಾರತ ತನ್ನ ಡಿಸ್ಟ್ರಾಯರ್ಗಳು ಮತ್ತು ಯುದ್ಧ ನೌಕೆಗಳನ್ನ ಕ್ಷೇತ್ರಕ್ಕೆ ಇಳಿಸಿದೆ. ನಾವು ಈಗ ಯಾವುದಕ್ಕಾದ್ರೂ ಸಿದ್ಧ ಎಂಬ ಆಕ್ಷನ್ ಮೋಡ್ಗೆ ಬಂದಿದ್ದೀವಿ. ಭಾರತ ಮಾಡಿದ ಈ ಹೆಜ್ಜೆಯ ಹಿಂದಿನ ನಿಜವಾದ ಕತೆ ತಿಳಿಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರಿಬೇಡಿ. ಸಮುದ್ರದ ಮೇಲೆ ನಮ್ಮ ಶಕ್ತಿಯನ್ನು ತೋರಿಸುವುದು ನಮಗೆ ಇದೇ ಮೊದಲ ಬಾರಿ ಅಲ್ಲ. ಜೂನ್ 19, 2019ರಲ್ಲೂ ಪ್ರಪಂಚ ಇಂತಹ ಟೆನ್ಷನ್ ನಲ್ಲೇ ಇತ್ತು. ಆಗ ನಮ್ಮ ನೌಕಾಪಡೆ ಆಪರೇಷನ್ ಸಂಕಲ್ಪ ಎಂಬ ಮಿಷನ್ ಆರಂಭಿಸಿತು. ಆಗಲೂ ಹಾರ್ಮುಜ್ ಜಲಸಂಧಿ, ಅಡೆನ್ ಗಲ್ಫ್, ಒಮನ್ ಗಲ್ಫ್ ಪ್ರದೇಶಗಳಲ್ಲಿ ಭಯಂಕರ ಉದ್ರಿಗ್ನತೆ ಇತ್ತು. ಆ ಸಮಯದಲ್ಲಿ ಭಾರತ INS ಚೆನ್ನೈ, INS ಸುನೈನಾ ಮುಂತಾದ ಯುದ್ಧ ನೌಕೆಗಳನ್ನ ಕಳುಹಿಸಿ ನಮ್ಮ ನೌಕೆಗಳಿಗೆ ಸುರಕ್ಷತೆ ನೀಡಿತು. ಆದ್ರೆ 2019ರ ಭಾರತಕ್ಕೂ 2026ರ ಭಾರತಕ್ಕೂ ಬಹಳ ವ್ಯತ್ಯಾಸವಿದೆ. ಈಗಿನ ಭಾರತ ತಂತ್ರಜ್ಞಾನದಲ್ಲಿ ಬಹಳ ಅಭಿವೃದ್ಧಿ ಹೊಂದಿದೆ. ನಮ್ಮ ನೌಕಾಪಡೆಯ ಬಳಿ ಈಗ ಶತ್ರುಗಳನ್ನ ಅವರ ಭೂಪ್ರದೇಶದಲ್ಲಿ ನಾಶ ಮಾಡಬಲ್ಲ ಆಯುಧಗಳಿವೆ. ಹೇಳ್ಬೇಕಂದ್ರೆ 2019ರ ಆಪರೇಷನ್ ಸಂಕಲ್ಪ ಕೇವಲ ಟ್ರೈಲರ್ ಮಾತ್ರ. 2026ರಲ್ಲಿ ಶತ್ರುಗಳಿಗೆ ಬೆವರಿಳಿಸುವ ನಿಜವಾದ ಸಿನಿಮಾ ಮುಂದಿದೆ. 2026ಕ್ಕೆ ಬಂದಾಗ ಹಾರ್ಮುಜ್ ಜಲಸಂಧಿಯ ಸ್ಥಿತಿ ಎಷ್ಟು ಭಯಾನಕವಾಗಿದೆ ಅಂದ್ರೆ ಆ ಮಾರ್ಗದಲ್ಲಿ ಹೋಗುವ ಪ್ರತಿ ನೌಕೆಗೂ ಕ್ಷಿಪಣಿ ದಾಳಿಯ ಅಪಾಯ ಕಾದುಕೊಂಡಿದೆ. ಇರಾನ್ ಅಮೆರಿಕದ ನಡುವಿನ ಈ ಕೋಲ್ಡ್ ವಾರ್ ಬಹಳಷ್ಟು ದೇಶಗಳು ನಲಗಿ ಹೋಗ್ತಿವೆ. ಆದ್ರೆ ಭಾರತ ತನ್ನ ನ್ಯೂಟ್ರಲ್ ಪವರ್ ಇಮೇಜ್ ಅನ್ನ ಚೆನ್ನಾಗಿ ಬಳಸ್ಕೊಂಡಿದೆ. ಇರಾನ್ ನೊಂದಿಗೆ ಮಾತನಾಡುವ ಡಿಪ್ಲೊಮಸಿ, ಬೇಕಾದ್ರೆ ಸಮುದ್ರದಲ್ಲಿ ದಾಳಿ ಮಾಡಬಲ್ಲ ಸಾಮರ್ಥ್ಯ ಎರಡು ನಮ್ಮ ಬಳಿ ಇವೆ. ನಮ್ಮ ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿಯ ಕಡೆಗೆ ಹೋಗ್ತಿರುವಾಗ ಭಾರತ ಒತ್ತಡ ತಡೆಯಲಾರದೆ ಇದನ್ನ ಮಾಡ್ತಾ ಇದೆ ಎಂದು ಪ್ರಪಂಚ ಭಾವಿಸ್ತು. ಆದ್ರೆ ಇಲ್ಲಿ ನಿಜವಾದ ಸತ್ಯ ಏನಂದ್ರೆ ತನ್ನ ಸಾರ್ವಭೌಮತ್ವ ಮತ್ತು ನಾಗರಿಕರ ಸುರಕ್ಷತೆಯನ್ನ ರಕ್ಷಿಸಲು ಭಾರತ ಸ್ವತಃ ತೆಗೆದುಕೊಂಡ ನಿರ್ಧಾರ. ಈ 36 ನೌಕೆಗಳು ಈಗ ಕೇವಲ ಶಿಪ್ಗಳಲ್ಲ, ಅವು ಭಾರತಕ್ಕೆ ಗರ್ವದ ಕಾರಣವಾಗಿವೆ. ಅವುಗಳನ್ನ ರಕ್ಷಿಸಲು ಹೋದ ನಮ್ಮ ನಾವಿಕ ಸಿಬ್ಬಂದಿಯ ಆತ್ಮವಿಶ್ವಾಸವು ಹೆಚ್ಚಾಗಿದೆ. ತಾಂತ್ರಿಕವಾಗಿ ಹೇಳೋದಾದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕೆಗಳನ್ನ ನಡೆಸುವುದು ಬಹಳ ದೊಡ್ಡ ರಿಸ್ಕ್ ನೊಂದಿಗೆ ಕೂಡಿದ್ದು. ಅದು ಬಹಳ ಸಂಕುಚಿತ ಮಾರ್ಗ. ಅದ್ರ ಜೊತೆಗೆ ಎರಡೂ ಬದಿಯಲ್ಲಿ ಇರಾನ್ ಕಣ್ಣಿಟ್ಟು ಕಾವಲು ಕಾಯ್ತಿದೆ. ಅದಕ್ಕಾಗಿ ಭಾರತ ಮುಂಚಿತವಾಗಿ ತನ್ನ P-8 ಪೊಸೈಡಾನ್ ನಿಗಾ ವಿಮಾನಗಳನ್ನ ಕ್ಷೇತ್ರಕ್ಕೆ ಇಳಿಸಿದೆ. ಇವು ಆಕಾಶದಿಂದ ಎಲ್ಲವನ್ನ ಸ್ಕ್ಯಾನ್ ಮಾಡುತ್ತೆ. ಅಲ್ಲಿ ಸಿಲುಕಿರುವ ಈ 36 ನೌಕೆ
ನೌಕೆಗಳಲ್ಲಿ ಕೆಲವು ಕಚ್ಚಾ ತೈಲದೊಂದಿಗೆ ಇನ್ನು ಕೆಲವು ಅಗತ್ಯದ ವಸ್ತುಗಳೊಂದಿಗೆ ಬರ್ತಾ ಇವೆ. ಅವುಗಳನ್ನ ಸಮಯಕ್ಕೆ ಹೊರತೆಗೆದೇ ಇದ್ರೆ ಭಾರತದಲ್ಲಿ ಬೆಲೆಗಳು ಆಕಾಶಕ್ಕೆ ಏರುತ್ತೆ. ಆ ಸ್ಥಿತಿಯನ್ನ ನಿಯಂತ್ರಿಸುವುದು ಬಹಳ ಕಷ್ಟ. ಅದಕ್ಕಾಗಿ ನೌಕಾಪಡೆಯ ಅಧಿಪತಿ ಸ್ಪಷ್ಟವಾಗಿ ಆದೇಶ ನೀಡಿದ್ದಾರೆ. ನೌಕೆಗಳ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಘೋಷಿಸಿದ್ದಾರೆ. ಇದಕ್ಕಾಗಿ ನಮ್ಮ ಮಾರ್ಕೋಸ್ ಕಮಾಂಡೋಗಳನ್ನ ಕೂಡ ಹಡಗುಗಳ ಮೇಲೆ ನಿಯೋಜಿಸಲಾಗಿದೆ. ಯಾವುದೇ ಸಣ್ಣ ಅಪಾಯ ಬಂದರೂ ಎದುರಿಸಲು ಸಿದ್ಧರಾಗಿರ್ತಾರೆ. ಇರಾನ್ ಜೊತೆಗಿನ ಈ ಗೊಂದಲದಿಂದಾಗಿ ಪ್ರಪಂಚ ಎರಡು ಗುಂಪುಗಳಾಗಿ ವಿಭಜನೆಯಾಗಿದೆ. ಒಂದು ಕಡೆ ಕೇವಲ ನಿರ್ಬಂಧಗಳನ್ನು ಹಾಕಿ ಕೂತಿರುವ ದೇಶಗಳಿದ್ರೆ, ಮತ್ತೊಂದು ಕಡೆ ನೇರವಾಗಿ ರಂಗಕ್ಕೆ ಇಳಿದು ಕ್ರಮ ತೆಗೆದುಕೊಳ್ತಾ ಇರುವ ಭಾರತ ಇದೆ. ಹಾರ್ಮುಜ್ನ ಜಲಸಂಧಿ ಒಳಗೆ ಭಾರತ ಪ್ರವೇಶಿಸೋದನ್ನ ನೋಡಿ ಚೀನಾಗೆ ಎಲ್ಲಿಲ್ಲದ ಉರಿ ಉಂಟಾಗಿದೆ. ಯಾಕಂದ್ರೆ ಹಿಂದೂ ಮಹಾಸಾಗರಕ್ಕೆ ತಾನೇ ಬಾಸ್ ಎಂದು ಚೀನಾ ಬಹಳ ಕಾಲದಿಂದ ಭಾವಿಸ್ತಾ ಇದೆ. ಆದ್ರೆ ಇಂತಹ ದೊಡ್ಡ ಸಂಕಷ್ಟ ಬಂದಾಗ ಚೀನಾದ ನೌಕೆಗಳು ಹೋಗಿ ಬಚ್ಚಿಟ್ಕೊಂಡರೆ ಅಲ್ಲಿ ನಮ್ಮ ಭಾರತದ ತ್ರಿವರ್ಣ ಧ್ವಜ ಮಾತ್ರ ಗರ್ವದಿಂದ ಹಾರಾಡುತ್ತಿದೆ. ಆ ಯುದ್ಧ ನೌಕೆಗಳು ತಮ್ಮ ಧ್ವಜಗಳನ್ನ ಹಾರಿಸುತ್ತಾ ಮುಂದುವರಿಯುವ ದೃಶ್ಯ ನೋಡಿದ್ರೆ ರೋಮಾಂಚನವಾಗುತ್ತೆ. ಇದು ಭಾರತದ ಸಾಫ್ಟ್ ಪವರ್ ಮತ್ತು ಹಾರ್ಡ್ ಪವರ್ಗೆ ಪರ್ಫೆಕ್ಟ್ ಉದಾಹರಣೆ. ನಮ್ಮ ವ್ಯೂಹಗಳನ್ನ ಗಮನಿಸ್ತಾ ಇರುವ ರಷ್ಯಾಗೂ ಒಂದು ವಿಷಯ ಅರ್ಥವಾಗಿದೆ. ದಕ್ಷಿಣ ಏಷ್ಯಾದ ಈ ದೇಶ ಈಗ ಜಾಗತಿಕ ನಾಯಕನಾಗಿ ಪರಿವರ್ತನೆ ಆಗ್ತಾ ಇದೆ ಎಂದು. ಭಾರತ ಮಾಡುತ್ತಿರುವ ಈ ಆಪರೇಷನ್ ಕೇವಲ 36 ನೌಕೆಗಳನ್ನ ರಕ್ಷಿಸೋದು ಮಾತ್ರವಲ್ಲ, ಹಿಂದೂ ಮಹಾಸಾಗರದಿಂದ ಮಧ್ಯಪ್ರಾಚ್ಯದವರೆಗೆ ಭಾರತದ ಅನುಮತಿ ಇಲ್ಲದೆ ಯಾವುದೇ ಚಿಕ್ಕ ಕೆಲಸವು ನಡೆಯದು ಎಂದು ಪ್ರಪಂಚಕ್ಕೆ ಬಲವಾಗಿ ಎಚ್ಚರಿಕೆ ನೀಡಿದವು. ಇದೆಲ್ಲ ನೋಡಿದ ನಂತರ ನಿಮ್ಗೆ ಒಂದು ಸಂದೇಹ ಬರಬಹುದು. ಅಷ್ಟಕ್ಕೂ ಇರಾನ್ ನಮ್ಮ ನೌಕೆಗಳನ್ನ ಯಾಕೆ ಬಿಟ್ಟು ಬಿಡ್ತಾ ಇದೆ? ಅಲ್ಲಿ ನಮ್ಮ ಡಿಪ್ಲೊಮಸಿ ಬಲವಿದೆ. ಭಾರತ ಯಾವಾಗ್ಲೂ ಇರಾನ್ ನೊಂದಿಗೆ ಉತ್ತಮ ಸಂಬಂಧಗಳನ್ನ ಕಾಪಾಡಿಕೊಂಡು ಬರ್ತಾ ಇದೆ. ಆದ್ರೆ ಅದರ ಅರ್ಥ ನಮ್ಮ ಸುರಕ್ಷತೆಯನ್ನ ಪಣಕ್ಕಿಡೋದಲ್ಲ. ನಮ್ಮ ಯುದ್ಧ ನೌಕೆಗಳಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳಿವೆ. ನೋಡಲು ಯುದ್ಧ ನೌಕೆಗಳು ಸಮುದ್ರದ ಮೇಲೆ ತೇಲಾಡುವ ಕೋಟೆಗಳಂತೆ ಕಾಣ್ತವೆ. ಅವು ಈ 36 ನೌಕೆಗಳ ಸುತ್ತಲೂ ಒಂದು ರಕ್ಷಣಾ ವಲಯವನ್ನು ರಚಿಸಿದಾಗ ನಿಜವಾದ ನಮನ್ವಯ ಎಂದರೆ ಏನು ಎಂದು ಪ್ರಪಂಚಕ್ಕೆ ಪ್ರಾಯೋಗಿಕವಾಗಿ ತೋರಿಸಿದೆ. ಭಾರತ ತನ್ನ ತಯಾರಿಯಲ್ಲಿ ಯಾವುದೇ ಚಿಕ್ಕ ಲೋಪವೂ ಇಲ್ಲದಂತೆ ನೋಡಿಕೊಂಡಿದೆ. ಬ್ಯಾಕಪ್ಗಾಗಿ ಇನ್ನಷ್ಟು ಯುದ್ಧ ನೌಕೆಗಳನ್ನ ಸಿದ್ಧವಾಗಿಟ್ಟಿದೆ. 2026ರಲ್ಲಿ ನಡೆಯುತ್ತಿರುವ ಈ ಹೋರಾಟ ಕೇವಲ ಆಯುಧಗಳೊಂದಿಗೆ ಮಾಡುವುದಲ್ಲ, ಹೃದಯದ ಧೈರ್ಯದೊಂದಿಗೆ ಮಾಡುವುದಲ್ಲ. ಇಂತಹ ಉದ್ವಿಗ್ನತ ಸ್ಥಿತಿಯಲ್ಲಿ ಇರಾನ್ ಹಾಕಿರುವ ಮುತ್ತಿಗೆಯನ್ನ ಭೇದಿಸುವುದು ಯಾವುದೇ ನೌಕಾಪಡೆಗೆ ಸುಲಭವಲ್ಲ. ಆದ್ರೆ ಅಸಾಧ್ಯವನ್ನ ಸಾಧ್ಯ ಮಾಡುವುದು ಹೇಗೆ ಎಂದು ನಮ್ಮ ನೌಕಾಪಡೆಯ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಸುಲಭವಾಗಿ ಅರ್ಥವಾಗುತ್ತೆ. ಆಪರೇಷನ್ ಸಂಕಲ್ಪದಿಂದ ಆರಂಭವಾದ ಈ ಪಯಣ ಈಗ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಇನ್ನಷ್ಟು ಶಕ್ತಿಶಾಲಿಯಾಗಿದೆ. ಇಲ್ಲಿ ಪ್ರತಿ ಕ್ಷಣವೂ ಬಹಳ ಮೌಲ್ಯಯುತವಾಗಿದೆ. ಚಿಕ್ಕ ತಪ್ಪು ಆದ್ರೂ ಅದು ದೊಡ್ಡ ಅಂತಾರಾಷ್ಟ್ರೀಯ ಸಂಕಷ್ಟವಾಗಿ ಪರಿವರ್ತನೆ ಆಗಬಹುದು. ಆದ್ರೆ ನಮ್ಮ ಕಮಾಂಡರ್ಗಳ ಪ್ಲಾನಿಂಗ್ ಅನ್ನೋದು ಎಷ್ಟು ಪಕ್ಕಾ ಇದೆ ಅಂದ್ರೆ, ನೀರಿನ ಅಡಿಯಲ್ಲಿರುವ ಗಣಿಗಳಾಗ್ಲಿ ಸೂಸೈಡ್ ಡ್ರೋನ್ಗಳಾಗ್ಲಿ ಪ್ರತಿ ಅಪಾಯಕ್ಕೂ ಕೌಂಟರ್ ಪ್ಲಾನ್ ಸಿದ್ಧಪಡಿಸಿಕೊಂಡಿದ್ದಾರೆ. ನಮ್ಮ ಬಳಿ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇದೆ. ಈ ಎಲ್ಲ ಎಪಿಸೋಡ್ ನಲ್ಲಿ ಗೂಸ್ ಬಂಪ್ಸ್ ತರುವ ವಿಷಯ ಏನಂದ್ರೆ, ಈ ಬಾರಿ ಭಾರತ ಯಾರ ಸಹಾಯವನ್ನು ತೆಗೆದುಕೊಳ್ಳದೆ ತನ್ನ ಕೆಲಸವನ್ನ ತಾನೇ ಮಾಡಿಕೊಳ್ತಾ ಇದೆ. ನಮಗೆ ಪಾಶ್ಚಾತ್ಯ ದೇಶಗಳ ಬೆಂಬಲ ಯಾವುದೂ ಬೇಕಿಲ್ಲ. ಪ್ರಪಂಚ ಇದುವರೆಗೆ ನೋಡದ ಸ್ವಾವಲಂಬನೆಯ ಭಾರತದ ನಿಜ ರೂಪ ಇದೆ. ನಮ್ಮ ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿಯೊಳಗೆ ಪ್ರವೇಶಿಸುತ್ತಿರುವಾಗ ಅವುಗಳ ಇಂಜಿನ್ಗಳ ಗರ್ಜನೆಗೆ ಸಮುದ್ರವೇ ನಡುಗಬೇಕು. ಆ 36 ನೌಕೆಗಳು ಸುರಕ್ಷಿತವಾಗಿ ನಮ್ಮ ಬಂದರುಗಳಿಗೆ ತಲುಪಿದಾಗ ಅದು ಭಾರತ ಸಾಧಿಸಿದ ಅತಿ ದೊಡ್ಡ ವ್ಯೂಹಾತ್ಮಕ ಗೆಲುವಾಗುತ್ತೆ. ಇಂದು ಪ್ರತಿ ಭಾರತೀಯನ ನರನಾಡಿಗಳಲ್ಲಿ ರಾಷ್ಟ್ರೀಯತೆ ಉಕ್ಕೇರುತ್ತಿದೆ. ಯಾಕಂದ್ರೆ ನಮ್ಮ ದೇಶ ಈಗ ಸಹಾಯಕ್ಕಾಗಿ ಕಾಯುವುದಿಲ್ಲ, ತನ್ನ ರಕ್ಷಣಾ ಜವಾಬ್ದಾರಿಯನ್ನ ತಾನೇ ನೋಡಿಕೊಳ್ಳುತ್ತೆ. ಆ ನೌಕೆಗಳು ಭಾರತ್ ಮತಾಕಿ ಜೈ ಎಂಬ ನಾದದೊಂದಿಗೆ ನಮ್ಮ ನಾವಿಕ ಸೇನೆಯ ರಕ್ಷಣೆಯ ಮಧ್ಯೆ ಹಿಂತಿರುಗಿ ಬರುವುದನ್ನ ನೋಡಲು ಅದ್ಭುತವಾಗಿರುತ್ತೆ. ಆದ್ರೆ ಈ ಪಯಣ ಅನುಕೂಲಕರವಲ್ಲ. ಇರಾನ್ ಬಳಿಯ ಕೋಸ್ಟಲ್ ಮಿಸೈಲ್ ಬ್ಯಾಟರಿ ಬಹಳ ಅಪಾಯಕಾರಿಯಾಗಿದೆ. ಹಾರ್ಮುಜ್ ಜಲಸಂಧಿಯ ಭೌಗೋಳಿಕ ಸ್ಥಿತಿಯಿಂದಾಗಿ ದೊಡ್ಡ ನೌಕೆಗಳು ಅಲ್ಲಿ ತಿರುಗುವುದು ಅಥವಾ ವೇಗವಾಗಿ ಹೋಗುವುದು ಬಹಳ ಕಷ್ಟ. ಇದು ನಿಜವಾಗಿಯೂ ನಮ್ಮ ನೌಕಾಪಡೆಯ ವ್ಯೂಹಾತ್ಮಕ ಕೌಶಲ್ಯಕ್ಕೆ ದೊಡ್ಡ ಪರೀಕ್ಷೆಯಾಗಿದೆ. ನಮ್ಮ ಕ್ಯಾಪ್ಟನ್ಗಳು ಶಾಂತಚಿತ್ತರಾಗಿ ಆದ್ರೆ ಗಟ್ಟಿ ಹಿಡಿತದೊಂದಿಗೆ ಕೆಲಸ ಮಾಡಬೇಕು. ಒಂದು ಕಡೆ ಬೆಂಕಿಯ ಮಳೆ, ಮತ್ತೊಂದು ಕಡೆ ನಮ್ಮ ಗುರಿ. ಇದನ್ನ ನೋಡ್ತಾ ಇದ್ರೆ ಒಂದು ಸಿನಿಮಾವನ್ನೇ ನೆನಪಿಸುತ್ತೆ. ಇಲ್ಲಿ ಪ್ರತಿ ಸೆಕೆಂಡು ಸಾವು ಬದುಕಿನ ನಡುವಿನ ಹೋರಾಟವೇ. ಆದ್ರೆ ಒಂದು ವಿಷಯ ಗುರುತಿರ್ಲಿ, ಇದು 2026ರ ಭಾರತ. ಇಲ್ಲಿ ಸೋಲಿಗೆ ಜಾಗವೇ ಇಲ್ಲ. ನಾವು ಖಂಡಿತವಾಗಿ ಗೆಲ್ತೀವಿ. ನಮ್ಮವರನ್ನ ಸುರಕ್ಷಿತವಾಗಿ ಹಿಂತಿರುಗಿ ತರ್ತೀವಿ. ಈ ಮಿಷನ್ ಯಶಸ್ವಿ ಆಗುತ್ತಾ ಇಲ್ವಾ ಅಂತ ಇಡೀ ಪ್ರಪಂಚ ಕಣ್ಬಿಚ್ಚಿ ನೋಡ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಭಾರತ ಯಶಸ್ವಿ ಆದ್ರೆ ಪ್ರಪಂಚಕ್ಕೆ ಹೊಸ ಪೊಲೀಸ್ ಭಾರತ ಮಾತ್ರ ಎಂದು ಸಾಬೀತಾಗುತ್ತೆ. ಅಮೆರಿಕ ಮಾಡಲಾಗದನ್ನ ಚೀನಾ ಮಾಡಲು ನಡುತ್ತಾ ಇದ್ದ ಕೆಲಸವನ್ನ ಭಾರತ ಮಾಡಿ ತೋರಿಸಿದೆ. ನಮ್ಮ ನೌಕಾಪಡೆಯ ಸಾಮರ್ಥ್ಯ ಎಷ್ಟು
ವೇಗವಾಗಿ ಬೆಳೀತಾ ಇದೆ ಎಂದು ಹೇಳಲು ಇದೊಂದು ಅತ್ಯುತ್ತಮ ಉದಾಹರಣೆ. ನಮ್ಮ ಡಿಸ್ಟ್ರಾಯರ್ ಗಳ ಮೇಲಿರುವ ಬ್ರಹ್ಮೋಸ್ ಕ್ಷಿಪಣಿಗಳು ಯಾರಾದ್ರೂ ನಮ್ಮ ತಂಟೆಗೆ ಬಂದ್ರೆ ಅವರ ಸ್ಥಿತಿ ಏನಾಗುತ್ತದೆ ಎಂದು ಸೈಲೆಂಟ್ ಎಚ್ಚರಿಕೆ ನೀಡುತ್ತೆ. ಇದು ಕೇವಲ ಶಕ್ತಿ ತೋರಿಸುವ ಆಪರೇಷನ್ ಅಲ್ಲ, ನಮ್ಮ ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವ ಹಕ್ಕು. ಭಾರತ ಯಾವಾಗಲೂ ಶಾಂತಿಯನ್ನೇ ಬಯಸುತ್ತೆ, ಆದ್ರೆ ಆ ಶಾಂತಿಗೆ ಭಂಗ ತರುವವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಗಟ್ಟಿಯಾಗಿ ಬುದ್ಧಿ ಹೇಳುವುದು ನಮಗೆ ಗೊತ್ತು. ಈ ಆಪರೇಷನ್ ನ ಹಿಂದೆ ತಿಂಗಳಾನ್ಗಟ್ಲೆ ಮಾಡಿದ ಸಂಶೋಧನೆ, ಕಠಿಣ ತರಬೇತಿ ಇವೆ. ಹಾರ್ಮೋಸ್ ಜಲಸಂಧಿಯ ಪ್ರತಿ ಅಲೆ, ಪ್ರತಿ ತಿರುವನ್ನು ನಮ್ಮ ನೌಕಾಪಡೆ ಸಿಮ್ಯುಲೇಷನ್ ಗಳ ಮೂಲಕ ಈಗಾಗಲೇ ಅಧ್ಯಯನ ಮಾಡಿವೆ. ಶತ್ರುಗಳ ಪ್ರತಿ ಚಲನೆಯನ್ನ ಟ್ರ್ಯಾಕ್ ಮಾಡಲು ನಮ್ಮ ಬಳಿ ಸ್ಯಾಟಲೈಟ್ ನ ಡೇಟಾ ಸಂಪೂರ್ಣ ಬೆಂಬಲವಿದೆ. ಈ 36 ನೌಕೆಗಳನ್ನ ಎಲ್ಲಿಗೂ ಬಿಡಲಾಗಿಲ್ಲ. ಅವುಗಳ ಹಿಂದೆ 140 ಕೋಟಿ ಭಾರತೀಯರ ಆಶೀರ್ವಾದ ಮತ್ತು ನಮ್ಮ ಸೇನೆಯ ಧೈರ್ಯ ಸಾಹಸಗಳಿವೆ. ಹಾರ್ಮೋಸ್ ಜಲಸಂಧಿಯಲ್ಲಿ ಭಾರತ ತೆಗೆದುಕೊಂಡ ಈ ಹೆಜ್ಜೆ ಮುಂದೆ ಪ್ರಪಂಚದಲ್ಲಿ ನಡೆಯುವ ಯಾವುದೇ ಗೊಂದಲಕ್ಕೂ ಭಾರತ ಸುಮ್ಮನೆ ಕೂತು ನೋಡುವುದಿಲ್ಲ ಎಂದು ದೃಢವಾಗಿ ಹೇಳ್ತಾ ಇದೆ. ನಮ್ಮ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳಲು ಸಮುದ್ರದ ಯಾವ ಮೂಲೆಗಾದ್ರೂ ಹೋಗಲು ನಾವು ಸಿದ್ಧ. ನಮ್ಮ ಯುದ್ಧ ನೌಕೆಗಳು ಗುರಿಗೆ ಹತ್ತಿರವಾಗುತ್ತಿದ್ದಂತೆ ಟೆನ್ಷನ್ ಇನ್ನಷ್ಟು ಹೆಚ್ಚಾಗ್ತಿದೆ. ಭಾರತ ತೆಗೆದುಕೊಂಡ ಈ ನಿರ್ಧಾರಕ್ಕೆ ಇರಾನ್ ತಲೆಬಾಗುತ್ತದೆಯೇ, ಅಥವಾ ಈ ಸ್ಥಿತಿಯನ್ನ ಬಳಸಿಕೊಳ್ಳಲು ಅಮೆರಿಕ ಏನಾದರೂ ಪ್ರಯತ್ನಿಸ್ತಾ ಇದೆಯೇ, ಅಥವಾ ಇದೆಲ್ಲವುದನ್ನ ಒಂಟಿಯಾಗಿ ನಿಭಾಯಿಸಿ ಭಾರತ ಜಾಗತಿಕ ಹೀರೋ ಆಗುತ್ತಾ? ಆದ್ರೆ ಒಂದು ವಿಷಯ ಸ್ಪಷ್ಟ, ನಮ್ಮ ನೌಕಾಪಡೆ ಮಾಡುತ್ತಿರುವ ಈ ಮಿಷನ್ ಸಮುದ್ರಗಳ ಮೇಲೂ ನಮ್ಮ ನಿಯಮಗಳೇ ನಡೆಯುತ್ತವೆ ಎಂದು ತುಂಬಾ ಸ್ಪಷ್ಟವಾಗಿ ಹೇಳಿದೆ. ತನ್ನ ಮಾತೃಭೂಮಿಯನ್ನ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು, ಶತ್ರುಗಳಿಗೆ ಅವರ ರೇಂಜ್ ಏನು ಎಂದು ಚೆನ್ನಾಗಿ ತಿಳಿಸ್ತಾ ಇರುವ ಹೊಸ ಭಾರತ ಇದು. ಈ ಟಾಪಿಕ್ ಬಗ್ಗೆ ನೀವು ಏನನ್ನ ಯೋಚಿಸ್ತಾ ಇದ್ದೀರಿ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.